ಅಲ್ಲೂ ಕೂಡ ದಾವಣಗೆರೆಯಲ್ಲಿ ನಾನು ಮಲ್ಲಿಕಾರ್ಜುನ್ ನಾವಿಬ್ಬರು ಮಾತಾಡ್ಕೊಂಡಿದ್ದು. ಆತ ಕೂಡ ಒಂದು ಸ್ಟೇಜಲ್ಲಿ ಒಪ್ಕೊಂಡಿದ್ದ. ಬಟ್ ಕೆಲವು ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಕಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿರಲಿಲ್ಲ. ನಾನು ಸುಮ್ಮನೆ ಇದ್ದೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟಲ್ಲಿ ಭಾಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ರು. ದೇ ಡಿಡ್ ನಾಟ್ ಮೇಕ್ ಮಿ ಮಿನಿಸ್ಟರ್. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಂಡ್ಬಂದವರೆಲ್ಲ ಮಂತ್ರಿ ಆದವು, ನಾನೇ ಮಂತ್ರಿ ಮಾಡಲಿಲ್ಲ. ಹಾಗೂ ಕೂಡ ಭಾಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಭಾಳ ತಾಳ್ಮೆಯಿಂದನೇ ಇದ್ದೆ. ಎಷ್ಟೋ ಜನ ನಮ್ಮ ಇಕ್ಬಾಲ್ ಅವರೆಲ್ಲ ದಿನಾ ಸ್ಟೇಟ್ಮೆಂಟ್ ಹೊಡಿತಿದ್ದ, ದಿನ ಅವ್ನು ಬೈತಾನೆ ಇದ್ದೆ ನಾನು. ಇಕ್ಬಾಲ್ಗೆ MLA ಕೊಡಿ ರಾಮನಗರದಲ್ಲಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ಸನ್ನ ಸೋಲಿಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯಾರನ್ನ ನಿಖಿಲ್ ಕುಮಾರಸ್ವಾಮಿ ಮಗನ್ನ. ಇಲ್ಲೂ ಅಷ್ಟೇ ಬೊಮ್ಮಾಯಿ ಮೇಲೆ ನಾವೇನು ಟಿಕೆಟ್ ತೀರ್ಮಾನ ಮಾಡಿದೋ ಪಟ್ಟ ಅನ್ನೋದು ಸುಲಭ ಅಲ್ಲ. ನಮ್ಮವ್ರದ್ದು ಅಭಿಪ್ರಾಯ ಬೇರೆ ಇತ್ತು. ಆದರೆ ನಾನು ಕೆಲವು ಸರ್ವೆ ಮಾಡಿಸಿದಾಗ ತೀರ್ಮಾನ ಮಾಡಿ ಅಲ್ಲೂ ಕೂಡ ಕೊಟ್ಟು 2 ಚೀಫ್ ಮಿನಿಸ್ಟರ್ ಮಕ್ಕಳು ಈ ಬೈ ಎಲೆಕ್ಷನಲ್ಲಿ ಸೋತು. ಸೊ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರೆಲ್ಲ ಯಾವಾಗ ಹೇಳಿದ್ದಾರೆ ಮಾಡಿದ್ದಾರೆ. ಸೊ ಸಲೀಂ ಅವರು ಕೂಡ ಅಲ್ಲಿ ಲೋಕಲ್ ಕೊಡಬೇಕು ಅಂತ ಅಂದಾಗ ನನ್ನ ಜೊತೆಯಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾನೆ ಅಂತೇಳಿ ನಾನು ಹೈಕಮಾಂಡ್ ಅವ್ರು ನಾವೆಲ್ಲ ಮಾತಾಡಿ, ಏಕೆಂದರೆ ಸಿಂಗಲ್ ಸೀಟು ಡೈರೆಕ್ಟ್ ಆದರೆ ತೊಂದರೆ ಆಗ್ತದೆ ಅಂತೇಳಿ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಾವೇ ಅವ್ರಿಗೆ ಎತ್ಕೊಂಡೋಗಿ ಅಲ್ಲಿ MLC ಸೀಟನ್ನು ಕೊಟ್ಟು MLC ಸೀಟನ್ನು ಮಾಡಿ ಆಮೇಲೆ ಮತ್ತೆ ಚೀಫ್ ವಿಪ್ ಕೂಡ ಈಗ ಮಾಡಿದ್ದೀವಿ. ನಿಮ್ಗೇನು ಭಾವನೆ ಇದೆ ಖಂಡಿತ ನಾನು ತಿಳಿಸ್ತೀನಿ. ಸ್ಪೀಕರ್ ಅವ್ರಿಗೆ ಮಂತ್ರಿ ಮಾಡೋಂಥ ಅವಕಾಶ ಹಿಂದೆ ಇತ್ತು, ಮಂತ್ರಿ ಲಿಸ್ಟಲ್ಲಿ ಇದ್ದು ಸ್ಪೀಕರ್. ಪಾಪ ಅವನು ಸ್ಯಾಕ್ರಿಫೈಸ್ ಮಾಡ್ದ, ಆ ಮಂತ್ರಿ ಸ್ಥಾನ ಸ್ಯಾಕ್ರಿಫೈಸ್ ಮಾಡಿ ಕೆಲವು ಸೀನಿಯರ್ ಲೀಡರ್ಸು ನಾನಾಗಲ್ಲ ಅಂತ ಹೇಳಿದ್ರು. ಕೊನೆಗೆ ಪಾಪ ಅದನ್ನು ಕೇಳಿದಕ್ಕೆ ಒಂದೇ ಸತಿ ಒಪ್ಕೊಂಡ. ಆಯಿತು ಪಕ್ಷ ಏನು ಹೇಳ್ತದೆ ನಾನು ಅದು ಮಾಡ್ತೀನಿ ಅಂತೇಳಿ ಭಾಳ 50 ಸ್ಪೀಕರ್ ಆಗಿ ಖಾದರ್ ಸಾಹೇಬರು ಮಾಡಿದ್ರು. ಅವ್ನಿಗೊಂದು ಮಾತು ಕೊಟ್ಟಿದ್ದೆ ನಾವು, ನೀನು ಯಾವ ಪೋರ್ಟ್ಫೋಲಿಯೋ ಕೇಳ್ತೀವಿ ಅದನ್ನೇ ಬೇಕಾದ್ರೆ ಕೊಡ್ತೀವಿ ಅಂತ ಕೂಡ ನಾವು ಕೇಳಿದ್ದೆ. ಆ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ, ಸುರ್ಜಿವಾಲ್ ಅವರು ಮಾತಾಡಿದ್ರು. ಸೊ ವೆರಿ ಡಿಸಿಪ್ಲಿನ್ ಆಗಿ ಪಾಪ ಆತ ಜವಾಬ್ದಾರಿ ತೆಗೆದುಕೊಂಡು ಈಗ ಹೆಲ್ತ್ ಕೊಟ್ಟಿದ್ದೀವಿ. ಇನ್ನು ದುಡಿದು ಕೊಡೋಂಥ ಅವಕಾಶಗಳು ಕೂಡ ಬೇಕಾದಷ್ಟು ಇರ್ತವೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಪಾರ್ಟಿ ಈಗ ತೀರ್ಮಾನ ಮಾಡಿದೆ, ಅವನ ಡ್ಯೂಟಿ ಅವನು ಮಾಡ್ತಾಯಿದ್ದಾನೆ. ಈ ಮಧ್ಯದಲ್ಲಿ ಭಾಳ ದೊಡ್ಡ ಗೊಂದಲ ಆಯಿತು. ಈ ಗೊಂದಲ ಆದಮೇಲೆ ಹೈಕಮಾಂಡ್ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ಕೂಡ ಬೇರೆಯವ್ರಿಗೆ ಕ್ಷೇತ್ರದಿಂದ ಬರುವಂಥ ಜನ ಒತ್ತಡ ಇವೆಲ್ಲ ಕೂಡ ಮಠಾಧಿಪತಿಗಳು ಕೂಡ ಬೇರೆ ಧರ್ಮದ, ನಮ್ಮ ಹಿಂದೂ ಧರ್ಮದ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದು ಇನ್ನೊಬ್ಬರು ಮಂತ್ರಿ ಮಾಡಿ ಅಂತ ಕೆಲವರು, ನೀವೆಲ್ಲ ಬಂದು ಸಲೀಂ ಮಾಡಿ ಅಂತ ಒಂದು, ಇನ್ನೊಬ್ಬರು ಬಂದು ವಕೀಲರಲ್ಲಿ ಇವನು ಮಾಡಬೇಕು ಅಂತ ಒಂದು, ಇನ್ನೊಂದು ಲಿಂಗಾಯತ್ ಅವರು ಬಂದು ಅವರೆಲ್ಲ ಸೇರಿ ಒಂದು ಮಾಡಬೇಕು. ಇದು ಭಾಳ ದೊಡ್ಡ ಕನ್ಫ್ಯೂಷನ್ ಇದೆ. ನಾವು ಪೊಲಿಟಿಕಲಿ ತೀರ್ಮಾನ ಮಾಡೋಕ್ಕೆ ಎಲ್ಲರೂ ಕೂಡ ಭಾಳ ಹಿಂಸೆ ಆಗ್ತದೆ. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿಯವರೆಲ್ಲ ಬಂದು ಅವರು ಇಂಥವ್ರನ್ನೇ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿ ಇವೆಲ್ಲ ಕೂಡ ಭಾಳ ದೊಡ್ಡ ಕ್ರಮ. ನಾನು ನಿಮ್ಗೆ ಯಾರಿಗೂ ಡಿಸ್ಕರೇಜ್ ಮಾಡೋಕ್ಕೆ ಕೇಳ್ತಾ ಇಲ್ಲ. ನಮ್ಮ ಕಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಗೆ ಯಾರ ಬಗ್ಗೆನೂ ಸಲೀಂ ಆಗಲಿ ಈಗಿರೋಂಥ ಲೀಡರ್ಸು, ಯಾರು ಮೈನಾರಿಟೀಸ್ ಯಾರು ಲೀಡರ್ಸ್ ಇದ್ದಾರೆ ಎಲ್ಲರೂ ಭಾಳ ಶ್ರಮ ಪಟ್ಟಿದ್ದಾರೆ. ನಾನು ಒಬ್ಬರು ಇಬ್ಬರು ಅಂತ ಹೇಳೋಕ್ಕಿಲ್ಲ, ಎಲ್ಲ ಪಟ್ಟಿದ್ದಾರೆ. ನಾವು ಚರ್ಚೆ ಮಾಡ್ತೀನಿ. ನಿಮ್ಮ ಭಾವನೆನ ನನ್ನ ವರಿಷ್ಠರಿಗೆ ನಾನು ತಿಳಿಸ್ತೀನಿ. ಖಂಡಿತ ತಿಳಿಸ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲೇನಾಗಿದೆ, ಕೌನ್ಸಿಲಿಂದ ಎಷ್ಟು ಜನ ಕೊಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ದೊಡ್ಡ ನಂಬರ್ ನಾವು ಗೆದ್ದುಬಿಟ್ಟಿದ್ದೀವಿ.